ಹಾಯ್ ಹಾಲ್ 1 ಕಪ್ ರಾಗಿ ಹಿಟ್ಟು 1 ಕಪ್ ಆಗೋಷ್ಟು ಕಡಲೆ ಬೀಜ ಇದ್ದರೆ ಸಾಕು. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ರೆಡಿಯಾಗುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ, ಇಲ್ಲಾಂದರೆ ಶುಗರ್ ಪೇಷಂಟ್ಗೆ, ಏನಾದರೂ ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಳ್ಳೇದು, ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಫಸ್ಟ್ ಆದರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 3/4 ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು, 2 ಒಣಗಿರೋದು ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರ ತರಿಗೆ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ಇನ್ನೊಂದು ಬೇಸನ್ನ ತಗೊಂಡು ಒಂದು 1/4 ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಅನ್ನೋದು ತುಂಬಾ ಹೆಲ್ತ್ಗೆ ಅನ್ನೋದು ಒಳ್ಳೆಯದು. ಇದು ಶುಗರ್ ಪೇಷಂಟ್ಸ್ಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. 1.5 ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟು, 1 ಗಡ್ಡೆ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಬಟ್ಲಾಗೋಷ್ಟು ಕ್ಯಾರೆಟ್ ತುರಿನೂ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ವಿ ಅಷ್ಟು ಕರಿಬೇವು ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸಾಲ್ಟನ್ನು ಸೇರಿಸ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ತರಿಗೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಡಿನ್ನರ್ಗಾಗಲಿ ಯಾವುದಕ್ಕಾದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಚಪಾತಿಗೆ ಹಿಟ್ಟಿಗೆ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೋಬೇಕು. ಇನ್ನು ಸ್ವಲ್ಪನೇ ಮೆತ್ತಗಿರ್ಬೇಕು. ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೇನು ನಾವು ಮೈದಾ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಏನೂ ಆ್ಯಡ್ ಮಾಡ್ತಾಯಿಲ್ಲ. ಬರೀ ರಾಗಿ ಹಿಟ್ಟಷ್ಟೇ ಹಾಕ್ಕೋತಾ ಇರೋದು. ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಒಂದೇ ಥರ ಶುಗರ್ ಪೇಷಂಟ್ ತಿಂದು ಬೇಜಾರಾಗಿದ್ದರೆ, ರವೆದು ಮುದ್ದೆ ಈ ಥರ ತಿಂದು ಬೇಜಾರಾಗ್ತಾಯಿದ್ರೆ ಈ ಥರ ರಾಗಿಯಲ್ಲಿ ಡಿಫ್ರೆಂಟಾಗಿ ಈ ಥರ ಮಾಡಿಕೊಡಿ. ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ತಿನ್ನೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಶುಗರ್ ಪೇಷಂಟ್ಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಕಡಲೆ ಬೀಜ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಇರಲಿ ಅಂದರೆ ಪರವಾಗಿಲ್ಲ, ಹಾಕ್ಕೊಳ್ಳಿ. ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಅನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆ ಫ್ಲೇವರ್ ಅನ್ನೋದು ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ಉಂಡೆ ಥರ ಮಾಡ್ಕೊಂಡು ಇಟ್ಕೊಂಬಿಡೋಣ. ಯಾಕಂದರೆ ಲಟ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಉಂಡೆ ಥರ ಎಷ್ಟು ಆಗುತ್ತೋ ಅಷ್ಟು ಉಂಡೆ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ಬೇಗ ನಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಬಿಸಿ ಇರೋವಾಗ ಈ ಥರ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಬೇಗ ಲಟ್ಟಿಸ್ಬಿಟ್ಟು ಹಾಕ್ಕೊಟ್ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಯಾವುದಕ್ಕಾದ್ರೂ ಪರವಾಗಿಲ್ಲ, ಕಾಯಿ ಚಟ್ನಿ, ಮಸಾಲೆ ಸಾಂಬಾರು ಯಾವುದಾದ್ರೂ ಇರಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಲಟ್ಟಿಸ್ಕೊಂಡ್ಮೇಲೆ ಸೈಡ್ಗೆ ಇಟ್ಕೊಟ್ಮೇಲೆ ಮತ್ತು ಈ ಥರ ಹೋಳಿಗೆ ಒಬ್ಬಟ್ಟು ಪೇಪರ್ ಬರುತ್ತಲ್ಲ ಅದರಲ್ಲಿ ಆರಾಮಾಗಿ ಲಟ್ಟಿಸ್ಕೊಬೋದು. ಇಲ್ಲಾಂದರೆ ಬಾಳೆಹಣ್ಣು ಎಲೆ ಇದ್ರೆ ಆದರೆ ಯಾವುದಾದ್ರೂ ಇರಲಿ ಪರವಾಗಿಲ್ಲ. ನಾನು ಹೋಳಿಗೆ ತಟ್ಟೋದು ಪೇಪರಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಂಬಿಡ್ಬೇಕು. ಸೇಮ್ ನಮಗೆ ಚಪಾತಿ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ. ಇದು ರೊಟ್ಟಿ ಥರ ದಪ್ಪ ಥರ ಬರೋದೇ ಇಲ್ಲ. ನಮಗೆ ಎಷ್ಟು ತೆಳು ಬೇಕಾದ್ರೂ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಬಿಡ್ಬೋದು ಆರಾಮಾಗಿ. ಈ ಥರ ಪೇಪರ್ ಇದ್ದರೆ ಒಂದು ತರಿಸ್ಕೊಂಡು ಇಟ್ಕೊಳ್ಳಿ. ತುಂಬಾ ಯೂಸ್ ಆಗುತ್ತೆ. ರೊಟ್ಟಿ ಮಾಡೋವಾಗ, ಏನಾದರೂ ಪೂರಿ ಮಾಡೋವಾಗ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ. ನಾವು ಎಷ್ಟು ತೆಳು ಬೇಕಾದ್ರೂ ಲಟ್ಟಿಸ್ಕೋಬೋದು. ತುಂಬ ಆರಾಮಾಗಿ ಕೂಡ ಮಾಡ್ಕೊಂಬಿಡ್ಬೋದು. ಯಾರ್ಯಾರಿಗೆ ಅಡುಗೆ ಬರಲ್ಲ ಅಂಥವ್ರು ಕೂಡ ಆರಾಮಾಗಿ ಈ ಥರ ಪೇಪರ್ ಇದೆ ಮಾಡ್ಕೊಂಬಿಡ್ಬೋದು. ಅದೆಲ್ಲ ಲಟ್ಟಿಸ್ಕೊಂಡ್ಮೇಲೆ ಸ್ಟವ್ ಮೇಲೆ ಒಂದು ತವ ಇಕ್ಕೊಂಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನಾವು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ತವ ಮೇಲೆ ಹಾಕ್ಕೊಬಿಟ್ಟು ಒಂದು 3 ಸೆಕೆಂಡ್ ಇಟ್ಬಿಟ್ರೆ ಆದಷ್ಟು ಪೇಪರ್ ನಾವು ತೆಗಿಯೋಷ್ಟಿಗೆ ಬಂದುಬಿಡುತ್ತೆ. ಇದಕ್ಕೆ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ನಾವೀಗ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸಿದೋಗ್ ಥರ ಆಗುತ್ತೆ. ಒಳಗಡೆ ಎಲ್ಲ ಅದು ಕುಕ್ ಆಗಿರೋದಿಲ್ಲ, ಹಸಿ ಥರನೇ ಇರುತ್ತೆ. ರಾಗಿ ರೊಟ್ಟಿ ಎಲ್ಲ ಇದು ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ರುಚಿನೇ ಚೆನ್ನಾಗಿರುತ್ತೆ. ತಿನ್ನಬೇಕು ಅಂದ್ರೇ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ಆ ಫ್ಲೇವರ್ ಅನ್ನೋದು ನಾವು ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ನಾವು ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಕೊಂಬಿಡ್ಬೋದು. ನಮ್ಗೆ ಸ್ವಲ್ಪನೇ ಕಷ್ಟ ಆಗೋದಲ್ಲ. ಇದು ಬಿಗ್ನರ್ಸ್ ಯಾರಾದರೂ ಅಡುಗೆ ಕಲಿತಾ ಇರ್ತಾರಲ್ಲ ಅಂಥವ್ರು ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಯಾಕಂದರೆ ಅಷ್ಟು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ವೆಯ್ಟ್ ಲಾಸ್ ಮಾಡೋರಾದರೆ ಇದು ತುಂಬಾ ಯೂಸ್ ಆಗುತ್ತೆ. ನಾವು ಆರಾಮ 1 ರೊಟ್ಟಿ ತಿಂದರೆ ಸಾಕು. ನಮಗೆ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ. 1 ರೊಟ್ಟಿ ನಾವು ತಿಂದಿದ್ವಿ ಅಂದರೆ ಸಾಕು, ನಮಗೆ ಹೊಟ್ಟೆ ತುಂಬ ಹೋಗುತ್ತೆ. ಸಾಯಂಕಾಲವರೆಗೂ ಕೂಡ ಹೊಟ್ಟೆ ಹಸಿವಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಏನಾದರೂ ಮನೇಲಿ ಟ್ರೈ ಮಾಡಿದ್ರೆ ಫೀಡ್ಬ್ಯಾಕ್ ಕೊಡೋದಂತೂ ಮರಿಬೇಡಿ. ನೋಡಿ ಎಷ್ಟು ತೆಳುವಾಗೈತೆ ಅಂದ್ಬಿಟ್ಟು ಅಂತ. ಸೇಮ್ ನಮ್ಮ ಚಪಾತಿ ಥರನೇ ಐತಲ್ಲ, ತುಂಬ ತೆಳುವಾಗಿ ನಾವು ಲಟ್ಟಿಸ್ಕೊಂಬಿಡ್ಬೋದು. ಇಲ್ಲಾಂದರೆ ನಿಮ್ಗೆ ಆ ಥರ ಪೇಪರ್ ಇಲ್ಲಾಂದರೆ ಬಾಳೆಹಣ್ಣು ಎಲೆ ಬರುತ್ತಲ್ಲ ಎಲೆ, ಅದ್ರಲ್ಲಿ ಕೂಡ ಆರಾಮಾಗಿ ಲಟ್ಟಿಸ್ಕೊಂಬಿಡು. ಈ ಥರ ವಾರಕ್ಕೊಂದ್ಸತಿ ಟ್ರೈ ಮಾಡಿಕೊಡಿ. ಮಕ್ಳಿಗೂ ಇದು ಒಳ್ಳೆಯದೇ, ಹೆಲ್ತ್ ಕೂಡ ಒಳ್ಳೆಯದೇ. ಯಾರ್ಯಾರು ಮುದ್ದೆ ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕಾದರೆ ಮಸಾಲೆ ಸಾಂಬಾರು ಅನ್ನೋದು ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.